ವಿಕೇಣ ಬಾ, ನೀನು ಬರೋ ದಾರಿನೇ ನೋಡ್ತಾ ಇದ್ದೆ ನಾನಂತೂ. ಎಷ್ಟೊತ್ತಿಗೆ ಬತ್ತೀಯೋ ಏನೋ ಅಂತೇಳಿ ನಾನಂತೂ ನೀನು ಬರೋ ದಾರಿನೇ ನೋಡ್ತಾ ಇದ್ದೆ. ಯಾಕೆ ಇಷ್ಟು ಲೇಟ್ ಆಯಿತು? ನೀವು ಆವಾಗಲೇ ಬರಬೇಕಾಗಿತ್ತು ಕೆಲಸದಿಂದ, ಯಾಕೆ ಇಷ್ಟು ಲೇಟ್ ಆಯಿತು? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಯಾಕೆ ಅಣ್ಣನೂ ಬರಲಿಲ್ವಲ್ಲಪ್ಪ ನಮ್ಮ ವಿಕೇಣ ಅಂತ. ಯಾಕ್ರಿ ಅಮ್ಮ, ಏನಾಯಿತು? ಯಾಕೆ ಬೇಜಾರಾಗಿದೆಯಾ? ಎಲ್ಲಿ ಕವನ, ಎಲ್ಲಿ ಶರತ್, ಎಲ್ಲಿ ಅಮ್ಮು, ಶಕ್ತಿಯಲ್ಲಿ ಹೋದ್ಲು, ಕಾಣಿಸ್ತಾ ಇಲ್ಲ. ಅಪ್ಪ ಬಂದಿದ್ದೀನಪ್ಪ, ಮನೆಗೆ ಬರ್ತಾ ಇದ್ದೀನಿ ಅಂತೇಳಿ ಅವಾಗಲೇ ಕಾಲ್ ಮಾಡಿದ್ಲು. ಹೇಳ್ಬಾರ್ದು ಬಿಡು, ನನಗಂತೂ ಸಖತ್ತು ಬೇಜಾರಾಗ್ತೈತಿ. ಆ ಪ್ರೀತಿ ಅನ್ನೋಳು ನಮ್ಮ ಕವನಕ್ಕನ ಮೇಲೂ ಶರತ್ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟು ಅರೆಸ್ಟ್ ಮಾಡಿಸಿದ್ದಾಳೆ. ಮನೆ ಬಿಡಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ಅಲ್ಲ ನೋಡಪ್ಪ, ಕಂಪ್ಲೇಂಟ್ ಯಾಕೆ ಕೊಡೋಕೆ ಹೋದ್ಲಪ್ಪ? ಯಾರನ್ನಾದ್ರೂ ನಾಲ್ಕರನ್ನ ಕಲೆ ಹಾಕಿ ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಹಿಂಗೆ ಮಾತಾಡೋಕೆ ಹೋದ್ಲು? ಅಯ್ಯೋ, ಏನು ಬುದ್ಧಿ ಐತೆ ನಾನೇ ಇಲ್ಲ ನಾನೇ. ಪ್ರೇಮ, ಏನು ಹೇಳ್ತಾ ಇದೀಯಾ? ಅರೆಸ್ಟ್ ಮಾಡಿಸಿದ್ದಾರೆ. ಕವನ ಜೈಲಿಗೆ ಹೋಗಿದ್ದಾಳಾ? ಅವಳೇ ನೆನ್ನೆನೇ ಅರೆಸ್ಟ್ ಮಾಡಿದ್ರು. ನೀವು ಯಾಕೆ ನೈಟ್ ಬರಲೇ ಇಲ್ಲ? ಫೋನ್ ಮಾಡಿದ್ರು, ಫೋನು ಸ್ವಿಚ್ ಆಫು. ಅಯ್ಯೋ ಬೇಡ, ಅವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತೆ ಅವ್ರಿಗೆ. ಅದಕ್ಕೇನೆ ಬೇಗ ಅವ್ರನ್ನ ಕರ್ಕೊಂಡು ಬರ್ರಿ. ಇವ್ರು ಮಾಡಿರೋಂಥ ಬದುಕು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನೋಡಪ್ಪ. ಅಲ್ಲ, ಅಣ್ಣ ತಮ್ಮಗಳು ಯಾತಕ್ಕೂ ಬೇಕಾಗದೇ ಇಲ್ವಾ ಅವ್ರಿಗೆ? ಹೋಗಿ ಸಡನ್ನಾಗಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಭಾರಿ ಇದ್ದಾರೆ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಮಾತ್ರ ಯಾವತ್ತೂ ನಂಬೇಡ ನೀನು. ಅಯ್ಯೋ, ಕೆಲಸ ಜಾಸ್ತಿ ಇತ್ತು. ಮಾಡಲೇಬೇಕಾಯ್ತು. ಫೋನ್ ಮಾಡೋಣ ಅಂತಂದರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಚಾರ್ಜರ್ ಬೇರೆ ತೊಗೊಂಡೋಗಿರಲಿಲ್ಲ. ಅದಕ್ಕೆ ಬಿಡತ್ಲಗೆ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಕೆಲ್ಸಕ್ಕೆ ಹೋಗಿರೋದು ಗೊತ್ತೈತೆ, ಕವನಕ್ಕೆ ಗೊತ್ತೇ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಅಯ್ಯೋ, ನನಗೂ ಭಾಳ ಬೇಜಾರಾಗ್ತೈತೆ. ಹಂಗಾರೆ ಕವನ ಶರತ್ ಇಬ್ಬರೂ ಅರೆಸ್ಟ್ ಮಾಡಿದ್ದಾರೆ. ನಮ್ಮಣ್ಣ ನಮ್ಮ ಅತ್ತಿಗೆಗೆ ಹೇಳಿದ್ದೀನಿ, ಸ್ವಲ್ಪ ದಿನ ವೆಯ್ಟ್ ಮಾಡಿರಿ, ನಾನೆಲ್ಲ ಖಾಲಿ ಮಾಡಿಸ್ತೀನಿ, ನಾನೆಲ್ಲ ಹೇಳ್ತೀನಿ ಅಂತ. ಅಲ್ಲ, ಅವ್ರೇನು ಅರ್ಥನೇ ಮಾಡ್ಕೊಂಬಲ್ವ, ಯಾಕೆ ಕಂಪ್ಲೇಂಟ್ ಕೊಡಬೇಕು? ಅಪ್ಪ, ನೀನು ಈ ದೊಡ್ಡಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಅವ್ರು ನಮ್ಮನ್ನು ಸದ್ರ ತಗೊಂಡಿರೋದು. ಏನು ಬಿಡು, ಯಾರ್ದೇನು ಅಂಬತ್ತಕ್ಕಲ್ಲ. ನೀನು ಮಾತಾಡಿಸ್ಬೇಡ ಅಂತ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ಇಬ್ಬರೂ ಅರೆಸ್ಟ್ ಮಾಡಿಸೋವ್ರಂತೆ ಅವರು. ನೀನು ಯಾಕೆ ಮಾತಾಡಿಸ್ತೀಯ ಅವ್ರನ್ನ? ಈ ರೀತಿ ಯಾಕೆ ಮಾಡಬೇಕು? ಎಂತೆಂಥ ಮಾತು ಬೈತಾರೆ ಗೊತ್ತಾ? ನಿನಗಂತೂ ಎಂತೆಂಥ ಮಾತು ಬೈದ್ರು. ಅವನು ಹೇಳಲ್ಲ ಕೇಳಲ್ಲ, ಅವನ ಗಂಡ ಅವನು ಹಂಗೆ ಹಿಂಗೆ ಅಂತ ನಿನ್ನ ಬಗ್ಗೆ ಇಲ್ಲದ್ದೆಲ್ಲ ಮಾತಾಡಿದ್ರಪ್ಪ. ಪೊಲೀಸ್ನರ್ತಾಗ ಇಲ್ಲದ್ದೆಲ್ಲ ಹೇಳಿದ್ರು. ಅವೇನು ಅತ್ತೆ, ಬೇಕಾದ್ರೆ ಕೇಳ ಅತ್ತೇನ. ಭಯ ಇಕ್ಕಿಲ್ಲ, ಅವನೇನೇನೋ ಅವ್ನ ಗಂಡಸಲ್ಲ ಅಂತ ಹೇಳಿ ಹೆಂಗೆಲ್ಲ ಮಾತಾಡಿದ್ರು ಗೊತ್ತಾ ನಿನ್ನಂತೂ. ಅವ್ನ ಗಂಡಸಾಗಿದ್ರೆ ಎಂಟಿಗೆ ಭಯ ಇಟ್ಟಿರೋನು, ಅದಕ್ಕೆ ಅವನು ಒಳ್ಳೆಯವನಲ್ಲ ಗಂಡನೂ ಅಂತೇಳಿ ನಿನ್ನೂ ಬೈಕೆಂಬ್ತಾರೆ. ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ ಅವ್ರನ್ನ. ಅಣ್ಣ ಅತ್ತಿಗೆ ಅಂತ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ನೀನು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ. ಆದರೆ ಅವರು ನಿನ್ನೆ ಹೆಂಗೆ ಮಾತಾಡಿದ್ರು ಗೊತ್ತಾ ವಿಕಿ? ನಿಜ ಬಾಯಿಗೆ ಬಂದಂಗೆ ಬೈಕೊಂಡ್ರು ನಿನ್ನ. ಓ ಹೌದೇನು? ಅಲ್ಲ ನೋಡಿ, ನಾನು ಮಾತಾಡಬಾರ್ದು ಏನೋ ದೊಡ್ಡವರು ಅಣ್ಣ ಅತ್ತಿಗೆ ಅಂತ ಹೇಳಿ ನಾನು ಮರ್ಯಾದೆ ಕೊಟ್ಟರೆ ಹಿಂಗೆಲ್ಲ ಮಾತಾಡಿದ್ರ ನನ್ನ ಬಗ್ಗೆ ಅವರು? ಅವ್ರಿಗೇನು ಅನ್ಸಲ್ವಾ? ಹೋಗಿ ಕೇಳ್ತೀನಿ ತಡಿ. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನೇನು ಪುಕ್ಸಟ್ಟೆ ಇಲ್ಲ ಈ ಮನೆಯಲ್ಲಿ. ನಾನು ದುಡ್ಡು ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟಿರೋದನ್ನ ಅವತ್ತಿನ ಕಾಲದಲ್ಲಿ 5 ಲಕ್ಷ ಅಂದರೆ ಇವತ್ತಿನ ಕಾಲದಲ್ಲಿ 10 ಲಕ್ಷ ಆಗುತ್ತೆ. 10 ಲಕ್ಷ ಕೊಡ್ಲೇಳು. ಬರೀ ಅಲ್ಲೊಂದೆಲ್ಲೋ ಒಂದು 2-3 ಲಕ್ಷ ಕೊಟ್ಟು ಅಲ್ಲೆಲ್ಲೋ ಒಂದು ಸೈಟ್ ಕೊಡಿಸ್ತೀನಿ ಅಂತಾರೆ. ನಾನು ಅವತ್ತಿನ ಕಾಲದಾಗ ಎಷ್ಟು ದುಡ್ಡು ಕೊಟ್ಟಿದ್ದೆ? ಇದು ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಅವತ್ತೇನಂತ ಹೇಳಿದರು? ಅವತ್ತು ಇಲ್ಲ ಕಣಪ್ಪ, ಯಾವ ಜಗಳ ಬೇಡ, ಏನು ಬೇಡ, ಇಬ್ಬರು ಅನುಸರಿಸ್ಕೊಂಡಿರೋಣ, ಮೇಲೊಬ್ರು ಕೆಳಗೊಬ್ರು ಕೊಟ್ಕೊಬಿಡ್ಬೋದು, ನಿನ್ಗಿನ್ನು ಯಾಕೆ ಮತ್ತೇನೆ ತೊಂದರೆ, ಬೇಸ್ಮಟ್ಟ ಮಾಡೋದೆಲ್ಲ ಉಳಿತೈತೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿ ಹಿಂಗೆಲ್ಲ ಇದು ಮಾಡಿದವರು ಇಷ್ಟು ಮೋಸ ಮಾಡ್ತಾ ಇದ್ದಾರೆ ನನಗೆ. ನಾನು ಬಿಡಲ್ಲ ಮನೇನ, ಏನಾಗುತ್ತಾ ಆಗಲಿ ನೋಡೋಣ, ಅದಲ್ಲಿ ಬಿಡಲ್ಲ. ಇಷ್ಟೆಲ್ಲ ಮಾತಾಡಿದಾರೆ ಅಂದರೆ ಅದು ಹೆಂಗೆ ಬಿಡ್ತಾರ ಕ್ರೇಮ? ಯಾರು ಬಿಡಲ್ಲ. ಏನಪ್ಪ, ನಾನು ಇದ್ದೆ ಎಂತೆಂಥ ಮಾತು ಬೈಕೊಂಡ್ರು ನಿನ್ನ ಅಂತಂದ್ರೆ ದೊಡ್ಡಮ್ಮ ನೀನು ಅವ್ರನ್ನ ಒಳ್ಳೆಯವರು ಅಂತ ಅಂದ್ಕೊಂಡಿದೀಯ. ಆದರೆ ಅವ್ನ ಭಯ ಇಕ್ಕಿಲ್ಲ. ಅವ್ನು ನ್ಯಾವೇದನಾಗಿದ್ರೆ ಹೆಂಡ್ತಿ ನ್ಯಾವೇಗಿರೋಳು. ನೀನೇನು ಮಾಡಿದ್ಯಪ್ಪ ಅಂತ ತಪ್ಪ? ಗೇಣ ನಿಜವಾಗ್ಲೂ ಅವ್ರು ಅಂದಿರೋ ಮಾತುಗಳೆಲ್ಲ ನಿನಗೆ ಹೇಳ್ಬಿಟ್ರೆ ನೀನಂತ ಅವ್ರು ನಿನ್ನ ಯಾವತ್ತೂ ಮಾತಾಡ್ಸಲ್ಲ. ಯಪ್ಪ, ಎಷ್ಟು ಮಾತಾಡ್ತಾರೆ ಅಂದರೆ ಅವ್ನು ನ್ಯಾವೇಗಿಲ್ಲ ನಿನ್ನೆ ಅಂದಿದ್ದು. ನೀನೇನು ಮಾಡಿದ್ಯಣ್ಣ? ಅಪ್ಪ, ಇವರಿನ ನಮ್ಮ ಕವನಕನೂ ಶರತ್ವನು ಮಾತಾಡಿದ್ರು, ನೀನು ಒಂದು ಮಾತು ಮಾತಾಡಲ್ಲ, ಒಂದು ಮಾತು ಅನ್ನಲ್ಲ ಅವ್ರನ್ನ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯ, ಅಂಥದ್ರಾಗೆ ಅವರು ಹೆಂಗೆ ಮಾತಾಡ್ತಾರೆ ಅಂತೀಯ? ಯಪ್ಪ, ನಿನಗಂತೂ ಹೆಂಗೆ ಬೈಕೊಂಡ್ರು ಅಂದರೆ ಇದೇನಪ್ಪ ಇದು? ಇಂಥ ಒಳ್ಳೆ ವ್ಯಕ್ತಿಗೆ ಇಂಥ ಮಾತುಗಳ ಅನ್ನಿಸ್ಬಿಡ್ತು. ನಾನು ನಿಜವಾಗ್ಲೂ ಕಿವಿಯಿಂದ ಕೇಳಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ನಾನು ಅದೇ ಬಂದುಬಿಟ್ಟಿದ್ದೀನಿ. ಅಷ್ಟು ಮಾತಾಡಿದ್ರು. ಯಪ್ಪ, ಎಂಥ ಬೈಗಳವು ನಿಮ್ಮ ಅತ್ತಿಗೆ ಅಂತೂ. ಯಪ್ಪ, ನಿನ್ನಂತೂ ಹೆಂಗೆ ಮಾತಾಡ್ತಾರೆ? ನಮ್ಮ ಅತ್ತಿಗೆ ಅಂದರೆ ತಾಯಿ ಸಮಾನ. ನಮ್ಮ ಅತ್ತಿಗೆ ಅವಾಗ ನನ್ನ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಅಂತೆಲ್ಲ ಹಿಂಗೆ ಹೇಳ್ತಾ ಇರ್ತೀಯ. ಆದರೆ ನೋಡವರು ನಿನಗೊಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ ಗೊತ್ತಾ? ಪಾಪ, ನೀನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯ, ಎಷ್ಟು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ಪ್ರೀತಿ ಕೊಡ್ತೀಯ. ಅದನ್ನು ಅವ್ರ ಕಡೆಯಿಂದಲೂ ಬೇಕಲ್ವಾ? ನಿನ್ನ ಕಡೆಯಿಂದ ಬರೀ ಪ್ರೀತಿ ಕೊಟ್ಟರೆ ಸಾಲದಣ್ಣ, ಅವ್ರ ಕಡೆಯಿಂದಲೂ ಪ್ರೀತಿ ಅನ್ನೋದು ಸಿಗಬೇಕು.
ನೀನು ಹಿಂಗೆ ಹೋದ್ರೆ ಮೇಲ್ ಬಿದ್ದು ಅದಕ್ಕೆ ಸದ್ರ ತಗೊಂಡಿರೋದು. ನಿನ್ನ ಹೆಂಡ್ತಿ ಮಕ್ಕಳು ಅಂತೇಳಿ ನೀನು ಚೆನ್ನಾಗಿರ್ಬೇಕು. ನಿನ್ನ ಹೆಂಡ್ತಿ ನನ್ನ ಮಕ್ಕಳು ನಾವು ನನಗೆ ಅವ್ರು ಯಾರನ್ನ ಮಾತಾಡಿಸ್ತಾರೋ ನೀನು ಅವ್ರನ್ನೇ ಮಾತಾಡಿಸ್ಬೇಕು. ಬಿಡು, ನನ್ನ ಹೆಂಡ್ತಿ ಮಕ್ಕಳು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಅಣ್ಣ ನಮ್ಮ ಅದಕ್ಕೆ ಬೇಕು ಅಂತ ನೀನು ಯಾವಾಗ ಮಾತಾಡಿಸ್ತೋ ಅದಕ್ಕೆ ಮತ್ತೆ ನಿಂದು ಯಾವ ಲೆಕ್ಕ ಅಂತ ನಿನ್ನೂ ಸದ್ರ ತಗೊಂಡ್ರು, ನಿನ್ನ ಮಕ್ಕಳು ನಿನ್ನ ಹೆಂಡ್ತಿನೂ ಸದ್ರ ತಗೊಂಡ್ರು. ನೋಡು ಹೆಂಗೈತಿ ಕತೆ. ಅದಕ್ಕೆ ಮತ್ತೆ ನೀ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಮನೆಗೆ. ಏನು ಬಿಡು ಅನ್ನೋ ಥರ ಇದು ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಚೆನ್ನಾಗಿರುತ್ತೆ. ನೋಡು ಅರ್ಥ ಮಾಡ್ಕೊಳ್ಳೋಣ. ನಾನು ಏನೋ ಇಷ್ಟು ಹೇಳ್ತೀನಪ್ಪ, ನನಗೆ ಬುಲ್ ಬೇಜಾರಾಯಿತು. ಅಯ್ಯೋ ಅಣ್ಣ ದೇವ್ರಂಥ ಮನುಷ್ಯನ ಹಿಂಗೆ ಮಾತಾಡಿದ್ರೆ ಇನ್ನು ಬೇರೆಯವ್ರನ್ನ ಬಿಡ್ತಾರ ಇವರು ಅನ್ನಿಸ್ಬಿಡ್ತು. ಎಂತೆಂಥ ಮಾತುಗಳು ಮಾತಾಡ್ತಾರೆ ಅಪ್ಪ. ನಾವೇನು ಮಾತುಗಳು ಹುಟ್ಟೆ ಅಪ್ಪ. ನನ್ನ ತಂಗಿ ಶಾರುನು ಬರ್ತಾ ಇದ್ದಾಳೆ ಇವತ್ತು. ಅದಕ್ಕೇ ಶಾರುಗೂ ಹೇಳಿದ್ದೀನಿ, ಇಲ್ಲೋಡೆ ಅವ್ರನ್ನ ಮಾತ್ರ ಮಾತಾಡಿಸ್ಬೇಡ ಅಂತ. ನೀನು ಮಾತಾಡಿಸ್ಬೇಡ ಅವ್ರಿಗೆ ಸರಿಯಾಗಿ ಹೇಳ್ಬಿಡು. ಅಣ್ಣ ಅದಕ್ಕೆ ಅಂತ ಹೇಳಿ ಮರ್ಯಾದೆ ಕೊಟ್ಟಿದ್ದಕ್ಕೆ ನೀವು ಹಿಂಗೆ ಮಾಡೋದು ಅಂತ. ನೋಡಿ ನಮ್ಮಪ್ಪ ನಮ್ಮ ಅಣ್ಣನೂ ನಮ್ಮ ಅಮ್ಮನೂ ಹಿಂಗೆ ಎಷ್ಟು ಕೇವಲವಾಗ ಅವ್ರು ಅರೆಸ್ಟ್ ಮಾಡಿಸೋರಲ್ಲ. ನಾವು ಕಂಪ್ಲೇಂಟ್ ಕೊಡೋಣ ನಡಿ. ನಮ್ಗೆ ಈ ರೀತಿ ಮೋಸ ಮಾಡಿದ್ದಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳೋಣ ನಡಿ. ಅವತ್ತೆಲ್ಲ ಪತ್ರದಾಗೆಲ್ಲ ಬರ್ಸ್ಕೊಂಡಿದ್ದೀರ ಚೆನ್ನಾಗಿರ್ತಿತ್ತು ಕಣಪ್ಪ ನೀನು. ಅವತ್ತಷ್ಟು ಚೆನ್ನಾಗಿದ್ರಮ್ಮ. ಏನೋ ಬಿಡು ಚೆನ್ನಾಗಿದ್ದೀವಲ್ಲ, ಸುಮ್ಮನೆ ಯಾಕೆ ಆ ಪತ್ರ ಬರ್ಸ್ಕೊಂಡು ಏನಾಗದು, ಏನೈತೆ ಚೆನ್ನಾಗಿದ್ದೀವಿ ತಾನೆ. ಚೆನ್ನಾಗಿರೋದ್ರ ಮಧ್ಯೆ ಏನಂತವೆಲ್ಲನ ಬೇಡ ಬಿಡು. ಏನು ಅವರು ನಮಗೇನು ಮೋಸ ಮಾಡಲ್ಲ, ನಾವೇನು ಅವ್ರಿಗೆ ಮೋಸ ಮಾಡಲ್ಲ ಅಂತ ಇದ್ದರೆ ಈ ರೀತಿ ಮೋಸ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾವು. ಇವಾಗ ಮನೆ ಬಿಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟವ್ರಂತೆ. ಇದು ನಮ್ಮ ಮನೆ, ನಮ್ಮ ಹೆಸರಾಗೈತೆ ಅಂತ. ಅದಕ್ಕೆ ಮತ್ತೆ ಯಾರು ಹೆಂಗಾನ ಇರಲಿ, ಒಟ್ಟಿನಲ್ಲಿ ನಮ್ಗೆ ಆಧಾರ ನಾವು ಮಾಡ್ಕೋಬೇಕು. ನಮಗೆ ಸಾಕ್ಷಿ ಅನ್ನೋದು ನಮಗೆ ಸಿಗಬೇಕು. ಅವ್ರು ಹೆಂಗೆ ಇದ್ದಾರೆ ವಿಶ್ವಾಸದಾಗ ಅಂದ್ರೆ ಆ ವಿಶ್ವಾಸ ಇವತ್ತಿದ್ದಿದ್ದು ನಾಳೆ ಇರಲ್ಲ ಯಾರಿಗೇ ಆಗಲಿ. ವಿಶ್ವಾಸ ಎಲ್ಲಿರುತ್ತೋ ಅಲ್ಲೇ ಒಂದಲ್ಲ ಒಂದಿನ ಬರೋದು ಏನೇ ಆಗಲಿ. ಅದಕ್ಕೇ ನಾವು ಯಾವತ್ತೂ ಅದನ್ನು ಮನಸ್ಸಿಂದ ತೆಗ್ದಾಕ್ಬಿಡ್ಬೇಕು. ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಯ್ಯೋ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಅದೆಲ್ಲ ಅನ್ಕೊಂಬಕ್ಕೆ ಹೋಗ್ಬಾರ್ದು. ನೋಡು ನೀನು ಅವತ್ತೇನೋ ಬಿಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ಮರ್ಯಾದೆ ಕೊಟ್ಟೆ. ಆದರೆ ಇವತ್ತು ನೋಡು ಅವ್ರು ಹೆಂಗೆ ಮಾಡಿದ್ರು. ಅವತ್ತಿನ ಪತ್ರದ ಮುಖಾಂತರ ಎಲ್ಲ ಬರ್ಸ್ಕೊಂಡಿದ್ರೆ ನೀನೇನು ಅನ್ಕೊಂತಾರೆ ಅಂತ ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬಿಡತ್ತೆ ನೀನು ಕೇಳೋದು ನಮ್ಮ ಅದಕ್ಕೇನ ಅಂತ ನೀನು ಅಂದ್ಕೊಂಡೆ. ಆದರೆ ನೋಡು ಅವ್ರು ಎಂತೆಂತ ಮಾಡ್ತಾ ಇದ್ದಾರೆ. ನೀನು ಒಳ್ಳೆಯವನಾಗಕ್ಕೆ ನೀನು ಪ್ರಯತ್ನ ಪಡ್ತೀಯ, ಆದರೆ ಅವರು ಒಳ್ಳೇದು ಮಾಡಲ್ಲ. ಖಂಡಿತ ಒಳ್ಳೇದು ಮಾಡಲ್ಲ ನಿನಗೆ. ಎಷ್ಟು ಮಾತಾಡಿದ್ರು ಅಂದರೆ ನಿನ್ನಂತ ಹೆಂಗೆ ಬೈಕೊಂಡ್ರು. ಅವ್ನು ಒಳ್ಳೆಯವನಲ್ಲ, ನನ್ನ ಮಗ ಒಳ್ಳೆಯವನಲ್ಲ, ಹುಟ್ಟು ಲೋಪರ್ ನನ್ನ ಮಗ ಅಂತ ಹೇಳುತ್ತೆ ನಿಮ್ಮ ಅತ್ತಿಗೆ. ಅಪ್ಪ ನಾನು ಅವನೇನಾದರೂ ವಿಕಿಯಣ ಇದ್ದಿದ್ರೆ ಏನಿಲ್ಲ, ಚೆನ್ನಾಗಿ ಬೈದು ಬಿಡೋದು. ಅಣ್ಣ ಮೊದಲೇ ಸಿಟ್ಟಿನ್ನು ಅಂತ ನಾನು ಅಂದ್ಕೊಂಡೆ. ನಮ್ಮ ಅಪ್ಪಾಜಿನೇ ಬೈಕೊಂಡಿದ್ದು ಜಾಸ್ತಿ. ಭಾಳ ನಿನ್ನೆ ಕಣಪ್ಪ ಬೈಕೊಂಡಿದ್ದು. ನಾನು ಏನು ತಿಂದಿದ್ದೀನಂತೆ ಅವ್ರಿಗೆ? ನಾನು ಯಾಕೆ ಬೈಕಂತಾರಂತ ಕೇಳ್ತೀನಿ ತಡಿ, ಹೋಗಿ ಕೇಳ್ತೀನಿ. ನಾನೇನು ಅವ್ರದ್ದೇನು ತಿಂದಿಲ್ಲ, ಅವ್ರೇನೋ ನಾನು ತಿಂದವ್ರೆ, ಇಸ್ಕೊಂಡವ್ರೆ, ಮನೆ ಕಟ್ಟಿಸವ್ರೆ, ನನ್ನ ದುಡ್ಡನ್ನ ನನಗೆ ಕಟ್ಟಿಸ್ಕೊಟ್ಟವ್ರು. ನಾವು ಅದೇನು ಖಾಲಿ ಮಾಡ್ಬೇಕು ಇವಾಗ? ಇವ್ರದ್ದು ಇದೊಂದು ನಮಗೆ ಇಲ್ಲಿ ತಲೆನೋವು ತಂದುಬಿಟ್ರಪ್ಪ. ಹೆಂಗೋ ಅಂತ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ವಿ. ಇವಾಗ ಕಂಪ್ಲೇಂಟ್ ಕೊಟ್ಟವ್ರೆ ಅಂತಂದರೆ ನಾವು ಕಟ್ಸಿದ್ದೀವಿ. ನಾನೇನೋ ಬಿಡತ್ತ ಏನೋ ಹೇಳಿದ್ರು, ಸೈಡ್ ತೊಗೊಂಡು ಬೇರೆ ಕಟ್ಕೊಂಡು ಅತ್ತಾಗ ಇನ್ನೇನು ಮಾಡೋದು ಅಂತ ನಾನು ಒಪ್ಕೊಂಡ್ರೆ ಅಲ್ಲ ನೋಡಿ ಇವರು ನನ್ನೇ ಬೈಕೊಂಡವ್ರಂತೆ. ಹೋಗ್ತೀನಿ ತಡಿ ಕೇಳ್ತೀನಿ. ನಾನು ಯಾಕೆ ಬೈಕಂತೀರ? ನನ್ನ ಬೈಕಳ ಅಂಥದ್ದು ಏನು ಮಾಡಿದ್ದೀನಿ ನಾನು ಬೈಕಬಾರ್ದು. ನೀವು ಏನಿದ್ರು ಎದ್ರಿಗೆ ಬಂದು ಮಾತಾಡಿ, ನಾನು ಎದ್ರಿಗೆ ಬಂದು ಮಾತಾಡ್ರಿ ಅಂತ ಹೇಳ್ತೀನಿ. ಏನಿದ್ರು ಎದ್ರಿ ಬದ್ರಿ ನಿಂತ್ಕೊಂಡು ಮಾತಾಡ್ಬೇಕು, ಅದು ಯಾರೇ ಆಗಿರಲಿ. ಮುಚ್ಚು ಮರೆಗೆ ಬೈಕೊಂಡ್ರೆ ನನಗೆಲ್ಲ ಇಷ್ಟ ಆಗಲ್ಲ. ನೀವು ಅಪ್ಪ ಚೆನ್ನಾಗಿ ರುಚಿಗೆ ಎದ್ಬಿಟ್ಟ ನೋಡು. ನಾವು ಸರಿಯಾಗಿ ಹೇಳಿದ್ಕೆ ಹೋಗಿ ಸರಿಯಾಗಿ ಅಂತ ಸುಮ್ಕಿರು. ನಾನು ಅದಕ್ಕೆ ಸರಿಯಾಗಿ ಹೇಳ್ಕೊಟ್ಟಿದ್ದು. ಇಲ್ಲ ಅಂದರೆ ಇವರು ಸದ್ರ ತಗೊಂತಾರೆ. ಮತ್ತು ನಮ್ಮ ಅಪ್ಪ ಏನಾನ ಮಾಡಿ ಇವ್ರನ್ನ ಮಾತಾಡಿಸ್ದಂಗೆ ಮಾಡಬೇಕು. ಮಾತಾಡಿಸಿದ್ರೆ ಇಷ್ಟೇ, ಮಾತಾಡಿಸ್ಬಾರ್ದು. ಮಾತಾಡಿಸ್ಲಿಲ್ಲ ಅಂದ್ರೇ ಗೊತ್ತಾಗೋದು. ಮಾತಾಡ್ಸಿದ್ರೆ ಏನೋ ಒಂಥರ ಏನೋ ಇದು ಮಾಡ್ತಾರೆ, ನಮ್ಮನ್ನೇನು ಬಿಡು ಅಂತ ಹೇಳಿ. ನಮ್ಮ ಅಪ್ಪ ಹೋಗಿ ಗಲಾಟೆ ಮಾಡೋತ್ತೇಳಿ ಸಿಟ್ಟು ಬರೋಂಗೆ ಸರಿಯಾಗಿ ಹೇಳಿದ್ಯಾ ಕಣತ್ತೆ. ಮತ್ತೆ ನಾನು ಅದಕ್ಕೆ ಹೇಳಿದಿಗಳಪ್ಪ ಹೆಂಗೆ ಬೈಕೆ ಮಾಡು ಅಂತೇಳಿ. ನಿಮ್ಮ ಅಮ್ಮ ಹೇಳಿದರೆ ನಂಬ್ತಾ ಇರಲಿಲ್ಲ ಅವನು ನಿಮ್ಮ ಅಪ್ಪ. ನಾನು ಹೇಳಿದ್ನಲ್ಲ ಅದಕ್ಕೆ ನಂಬ್ದ ಬೇಗ. ನಾನು ಹೇಳಿದ್ಕೆ ನಂಬಿದ್ದು ನಿಮ್ಮಪ್ಪಯ್ಯ. ನೀವಾಗಿದ್ರೆ ಬಿಡತ್ತ ಅಂತ ಹೇಳಿ ಅಂಬಂದು ನಿಂಗೇನೆ. ಇವಾಗ ಏನ ಬಿಡು ಹೇಳಿದೀವಲ್ಲ, ಇವಾಗ ನಿಮ್ಮ ಅಪ್ಪ ಇವಾಗ ಸರಿಯಾಗಿ ಅಂಬ್ತಾನೆ. ನಿಂಗೆ ಗೊತ್ತೈತೆ ನಿಮ್ಮ ಅಪ್ಪಗೆ ಬಿಡಿಸ್ಕೊಂಬರೋದು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಮ್ಮ ಅಪ್ಪಗೆ ನಮ್ಮ ಅತ್ತೆ ನಾನು ಇಬ್ಬರು ಸೇರ್ಕೊಂಡು ಸರಿಯಾಗಿ ಪಿಟ್ಟಿಂಗ್ ಇಕ್ಕಿದ್ವಿ. ಹೋಗಿ ನಮ್ಮ ದೊಡ್ಡಮ್ಮನ ಮೇಲೆ ಜಗಳ ಮಾಡಲಿ ಅಂತೇಳಿ. ಮತ್ತು ಎಷ್ಟು ಸೀಟ್ ಬರೋಕ್ಕಿಲ್ಲ ಹೇಳ್ರಿ. ನಮ್ಮಪ್ಪ ಏನೋ ಅವಾಗ ಮನೆ ಕಟ್ಟೋಕ್ಕೆಲ್ಲ ನಾನು ದುಡ್ಡು ಕೊಟ್ಟೈತೆ. ಅದೆಲ್ಲ ದುಡ್ಡೆಲ್ಲ ಕೊಟ್ಟರು ಇವ್ರು ಕೊಟ್ಟಿಲ್ಲ ಅಂತೇಳಿ ಎಲ್ಲ ಬರೀ ಹಿಂಗೆ ಮಾಡಿದ್ರೆ ಹೆಂಗೆ ಸರಿ ಆಗುತ್ತಿದ್ದು? ಯಾರೂ ಒಪ್ಪಲ್ಲ. ಇವರು ಬುದ್ಧಿನ ಯಾರೂ ಒಪ್ಪಲ್ಲ. ಭಾಳ ಒಂಥರ ನಮ್ಮ ಅಪ್ಪನ ಬೈಕೊಂಡ್ರು ಅಂತಲೇ ನಾವು ಸರಿಯಾಗಿ ಹೇಳಿದ್ವಿ. ಮತ್ತು ಬೈಕೊಂಡಿಲ್ಲ ಅಂದಿದ್ರೆ ನಮ್ಮ ಅಪ್ಪಗೆ ಸಿಟ್ಟು ಗೊತ್ತಾ ಇರಲಿಲ್ಲ. ಬೈಕೊಂಡ್ರು ಅಂತ ಹೇಳಿದ್ರೇ ಯಾರಿಗೇ ಆಗಲಿ ಸಿಟ್ಟು ಬರೋದು. ಅದಕ್ಕೆ ಮತ್ತೆ ನಾನು ಸರಿಯಾಗಿ ನಾನು ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಸರಿಯಾಗಿ ನಮ್ಮ ಅಪ್ಪಗೆ ಫಿಟ್ಟಿಂಗ್ ಇಕ್ಕಿದ್ದೀವಿ.
ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.